ಇಲ್ಲ CJPಯಲ್ಲಿ. ಈ ಜಾತಿ ವಿವಾದ, ಧರ್ಮದ ವಿವಾದ ಅಲ್ಲಿ ಏನು ಮಾತೇ ಇಲ್ಲ ಅವ್ರದ್ದು. ಕೇವಲ ನಮ್ಮ ಎಜುಕೇಷನ್ ಸರಿಯಾಗಿರಬೇಕು, ಎಲ್ಲರಿಗೂ ಎಜುಕೇಷನ್ ಸಿಗಬೇಕು, ಅದು ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ ಬೇಕು, ಮತ್ತು ಪ್ರಾಮಾಣಿಕ ನಡೀಬೇಕು, ಭ್ರಷ್ಟಾಚಾರ ನಡೀಬಾರ್ದು, ಪೇಪರ್ ಲೀಕ್ ಆಗಬಾರ್ದು, ಇವಿಷ್ಟು ಅವ್ರ ಬೇಡಿಕೆ. ಇದು ಬಹಳಷ್ಟು ತೀವ್ರವಾಗಿ ಬೆಳೆದಿದೆ ಈಗ ಭಾರತದಲ್ಲಿ. ಎಲ್ಲ ಕಡೆಯೂ ಕೇಳ್ತಾ ಇದ್ದಾರೆ. ಎಲ್ಲ ಕಡೆ ಸರ್ಕಾರಗಳು ಯಾಕೆ ದಿವಾಳಿ ಇದ್ದಾವೆ, ಯಾಕೆ ಕಲಿಸ್ತಾ ಇಲ್ಲ, ಟೀಚರ್ಗಳು ಯಾಕಿಲ್ಲ, ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ತಾರೆ, ಎಲ್ಲ ಮಾಡ್ತೀವಿ, ಯಾಕೆ ಕೊಡ್ತಾ ಇಲ್ಲ ಅಂತ ಇವತ್ತು ಎಲ್ಲರೂ ನಿಧಾನಕ್ಕೆ ಆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿ ಅನೇಕ ಉತ್ತರದ ರಾಜ್ಯಗಳಲ್ಲೇ ಅವ್ರ ಬೇಡಿಕೆ ಹೆಚ್ಚಾಗಿದ್ಕೊಳ್ಳಿ ಇದೊಂದು ಹೊಸದಾಗಿ ಶುರುವಾಗಿದೆ. ಹೌದು, ಮೀಸಲಾತಿ ಬೇಡ, ಯಾವ ಬೇಡ ಅಂದರೆ ಎಲ್ಲರಿಗೂ ಸಮಾನವಾಗಿ ಅಲ್ಲಿ ಟ್ರೀಟ್ ಆಗ್ತಿದ್ದಾರೆ, ಸ್ವೀಕಾರ ಮಾಡ್ತಾಯಿದ್ದಾರೆ, ಸಮಾನವಾಗಿ ನಡೆಸ್ಕೊಳ್ತಾ ಇದ್ದಾರೆ, ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುವಂಥದ್ದಿಲ್ಲ ಮೇಲೆ ಇಲ್ಲಂತಲ್ಲ. ಆದ್ರೆ ಇಲ್ಲಿ ಜಾತಿ ಧರ್ಮದ ರೇಟಲ್ಲಿ ಕೆಲವೊಂದು ಸಿಗೋದು ತಪ್ಪಿಸ್ಕೊಂಡು ಹೋಗ್ಬಿಡುವಂಥ ಹೋದ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಮೂಲತಃ ನಾವು ಅರ್ಥವ್ಯವಸ್ಥೆ ನಿರ್ಮಾಣ ಮಾಡೋಲ್ಲಿ ಭಾಳ ದೊಡ್ಡ ತಪ್ಪು ಮಾಡಿದ್ವಿ, ಅಪರಾಧಿಯ ತಪ್ಪು. ನಮ್ಮ ನೆಹರೂರಿಂದ ಶುರುವಾಗಿಬಿಡ್ತದೆ, ಮಿಕ್ಸ್ಡ್ ಎಕಾನಮಿ ಮಾಡ್ಕೊಂಡ್ಬಿಟ್ರು. ಗಾಂಧೀಜಿಯವರು ಸರಳ ಹೇಳಿದ್ರು, ಅವರು ಏನಿಲ್ಲಪ್ಪ, ಗ್ರಾಮೀಣ ಉದ್ಯೋಗಗಳನ್ನು ಬೆಳೆಸು, ಕೃಷಿಯನ್ನು ಬೆಳೆಸು, ಕೃಷಿ ಆಧಾರಿತ ಉದ್ಯಮಗಳನ್ನು ಬೆಳೆಸು, ಎಲ್ಲರಿಗೂ ಉದ್ಯೋಗ ಸಿಗ್ತಾವ, ಕೈಗೆ ಉದ್ಯೋಗ ಸಿಗುವಂಥ ಹುಡುಕ ವ್ಯವಸ್ಥೆ ಅಂದರು. ಆದರೆ ಅವರಿಗೆ ರಷ್ಯಾ ಪ್ರಭಾವವಾಗಿತ್ತು, ಸಮಾಜದ ಪ್ರಭಾವವಾಗಿತ್ತು, ಸಮಾಜವಾದ ಪ್ರಭಾವವಾಗಿತ್ತು. ಒಂದಿಷ್ಟು ಅಧಿಕಾರಿಗಳಿಗಾಗ ಒಂದಿಷ್ಟು ಸಮಾಜವಾದ ಜನರ ಕೈ ಕೊಡುವಂಥ ಏನೋ ಪ್ರಯತ್ನ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಅಧಿಕಾರಿ ಕೈ ಸಿಕ್ಕಿದ್ದು ಅದು ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ರಂಗದ ಉದ್ಯಮಗಳಲ್ಲಿ ಕೊಟ್ಟರು. ಅಧಿಕಾರಿಗಳು ಪಗಾರ ಬರ್ತಿತ್ತು, ಅವ್ರಿಗೆ ಚಿಂತೆ ಇಲ್ಲ, ಪಗಾರ ಅಂದರೆ ಜಾಂದಿ ಅನ್ನುವಂಗೆ ಆಗಿಬಿಟ್ರು. ಈ ಒಂದು ಅಧಿಕಾರಶಾಹಿ ವರ್ಗದವರು ಸರಿಯಾಗಿ ಕೆಲಸಗಳನ್ನು ಮಾಡಿಸ್ಕೊಳ್ಳಿಲ್ಲ. ಅವ್ರು ಸಿಗುತ್ತಿರುವಂಥ ಕೊಡುತ್ತಿರುವ ಸವಲತ್ತುಗಳನ್ನು ನೋಡಿದರೆ ಅದೇ ಆಯುಷ್ ಆರಂಭ ಜೀವನ ನಡೆಸ್ತಾ ಇದ್ರು. ಇವತ್ತು IAS ಇರ್ಬೋದು, IPS ಇರ್ಬೋದು, ಮತ್ತು ಯಾವುದು ಇರಲಿ, KS ಇರಲಿ, KPS ಇರಲಿ, ಯಾರೂ ಇಲ್ಲ. ಅವರು ಎಲ್ಲ ಆಯುಷ್ ಆರಂಭ ಜೀವನ ಇತ್ತು. ಹೀಗಾಗಿ ಅವರು ಹೋಗೋದು ಕರೆಕ್ಟ್ 11ಕ್ಕೆ ಹೋಗೋದು, ಅಲ್ಲಿ ಸುತ್ತಾಡೋದು, ಒಂದಿಷ್ಟು ಬುದ್ಧಿವಂತರು ಒಂದಿಷ್ಟು ಸಹಿ ಮಾಡಿದ ಎಲ್ಲ ಕಾಗದಾಗ ರೆಡಿ. ಕಾಗದ ರೋಡ್ ಆಯಿತು, ಕಾಗದ ಏನೆಲ್ಲ ಅದು, ಕಾಗದ ಬ್ರಿಡ್ಜ್ ಅದು, ಕಾಗದ ಎಲ್ಲ ಬರ್ತಾನೆ ಹೋದು, ಎಲ್ಲ ಹೌದು ಕಾಗದ. ವಾಸ್ತವವಾಗಿ ಏನೂ ಇಲ್ಲ. ಏನೋ ಬಹಳ ದುಡಿದ್ರಿ ಅಂತ ಹೇಳ್ತಾಯಿದ್ರು, ಮತ್ತು 5ಕ್ಕೆ ಮನೆಯಾಗ ಇರ್ತಿದ್ರು. ಹೀಗಾಗಿ ಭಾಳಷ್ಟು ಅಧಿಕಾರಿಗಳು ಎಲ್ಲರೂ ಒಂದು ಹೇಳಿದ್ರು, ಎಲ್ಲೋ ಒಬ್ಬರು ಒಳ್ಳೆಯವರು ಇರ್ಬೋದು, ಅದರ ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ಅಧಿಕಾರ ಶಾಖೆಗಳಿಗೆ ಸಿಕ್ಕೊಂಡು